ಸೀತಾರಾಮ ಸೀರಿಯಲ್. ಆಸೆ ಈಡೇರಿಸಿಕೊಳ್ಳಲು ಹೋಗಿ ತಾನೇ ಬೀಸಿದ ಬಲೆಗೆ ಸಿಲುಕುತ್ತಾಳ ಭಾರ್ಗವಿ. ಸೀತಾರಾಮ ಧಾರಾವಾಹಿಯಲ್ಲಿ ರಾಮ್ ಎಂತಹದ್ದೇ ಪರಿಸ್ಥಿತಿ ಬಂದರೂ ಸೀತಾ ಹಾಗೆ ಸಿಹಿಯನ್ನು ಬಿಟ್ಟು ಕೊಡದಿರಲು ತೀರ್ಮಾನಿಸಿದ್ದಾನೆ. ಚರಣ್ಗೆ ಇದ್ದಕ್ಕಿದ್ದ ಹಾಗೆ ಜ್ಞಾನೋದಯವಾಗಿದ್ದು ಅಶೋಕ್ನನ್ನು ಭೇಟಿ ಮಾಡಿ ಎಲ್ಲ ಸತ್ಯವನ್ನು ಹೇಳಲು ಮುಂದಾಗಿದ್ದಾನೆ. ತನ್ನ ಉಳಿವಿಗಾಗಿ ಭಾರ್ಗವಿ ಗುಟ್ಟನ್ನು ಬಿಟ್ಟು ಕೊಟ್ಟಿದ್ದಾನೆ. ಭಾರ್ಗವಿ ತನ್ನ ಸಹಾಯಕ್ಕೆ ಸರಿಯಾಗಿ ಸ್ಪಂದಿಸದ ಕಾರಣ ಬಣ್ಣವನ್ನೆಲ್ಲ ಬಯಲಿಗೆಳೆದಿದ್ದಾನೆ. ಅಶೋಕನಿಗೆ ಸತ್ಯವೆಲ್ಲ ಗೊತ್ತಿದ್ದರೂ ತನಗೇನು ಗೊತ್ತಿಲ್ಲ ಎಂಬಂತೆ ನಡೆದುಕೊಳ್ಳುತ್ತಿದ್ದಾನೆ. ಅಶೋಕನಿಗೆ ಎಲ್ಲ ಸತ್ಯ ಹೇಳಿದ ಚರಣ್, ಭಾರ್ಗವಿ ಅವರು ಕೊಡುತ್ತಿದ್ದ ಹಣದ ಆಸೆ ಪಟ್ಟು ಅನ್ನ ಕೊಟ್ಟ ಕಂಪನಿಗೆ ದ್ರೋಹ ಮಾಡಿದೆ. ಅವರು ಹೇಳಿದಂತೆಲ್ಲ ಕೇಳಿದೆ. ಬೋನಸ್ ಹಣವನ್ನೆಲ್ಲ ಭಾರ್ಗವಿ ಅವರೇ ತೆಗೆದುಕೊಳ್ಳುತ್ತಿದ್ದರು. ಅದೇ ಹಣದಲ್ಲಿ ಕಂಪನಿಯನ್ನು ಖರೀದಿಸುವ ಆಲೋಚನೆ ಅವರದಾಗಿತ್ತು. ಸೀತಾ ಬೋನಸ್ ಬಗ್ಗೆ ಸತ್ಯ ಹೇಳಿದ್ದಕ್ಕೆ ಅವಳ ದ್ವೇಷದಕ್ಕೆ ಕಾರುತ್ತಿದ್ದಾರೆ. ಅದಕ್ಕಾಗಿಯೇ ರುದ್ರಪ್ರತಾಪ್ನ ಜೈಲಿನಿಂದ ಬಿಡುಗಡೆ ಮಾಡಿಸಿದ್ದಾರೆ. ನಾನೇ ಆತನನ್ನು ಬಿಡುಗಡೆ ಮಾಡಿಸಿದ್ದೇನೆ. ರಾಮ್ ಮತ್ತು ಸೀತಾ ಮದುವೆ ಆಗಬಾರದು ಎಂಬುದು ಭಾರ್ಗವಿಯ ಪ್ಲಾನ್ ಎಂದು ಹೇಳುತ್ತಾನೆ. ಚರಣ್ ಮಾತನ್ನು ಕೇಳಿದ ಅಶೋಕ್ ಬೈಯುತ್ತಾನೆ. ಹೀಗೆಲ್ಲ ಮಾಡಿ ಮತ್ತೆ ನಮ್ಮದಿದ್ರೆ ಬಂದಿದ್ದೀಯಾ? ನನ್ನ ಕೈಯಲ್ಲಾದರೆ ಸಹಾಯ ಮಾಡುತ್ತೇನೆ, ಆದರೆ ಇನ್ಯಾವತ್ತೂ ಇಂತಹ ಕೆಲಸ ಮಾಡಬೇಡ ಎಂದು ಬುದ್ಧಿ ಹೇಳಿ ಕಳಿಸುತ್ತಾನೆ. ಸೀತಾಳಿಗಾಗಿ ತ್ಯಾಗ ಮಾಡಿದ ರಾಮ್. ಇನ್ನು ಸೀತಾಳಿಗೆ ತನ್ನ ಆಸೆಯನ್ನೆಲ್ಲವೂ ರಾಮ್ ತ್ಯಾಗ ಮಾಡುತ್ತಿದ್ದಾನೆ ಎಂಬ ಅನುಮಾನ ಮೂಡಿದೆ. ಸೀತಾಳಿಗೆ ಸಿಹಿ ಬಿಟ್ಟು ಇನ್ನೊಂದು ಮಗು ಮಾಡಿಕೊಳ್ಳುವ ಆಸೆ ಇಲ್ಲ. ಸೀತಾಳನ್ನು ಮದುವೆ ಆಗುವ ಆಸೆಯಲ್ಲಿ ರಾಮ್ ತನ್ನ ಮಗು ಅಥವಾ ಮನೆಯ ವಾರಸುದಾರನನ್ನೇ ತ್ಯಾಗ ಮಾಡುತ್ತಿದ್ದಾನೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ತನ್ನಿಂದಾಗಲಿ ಅಥವಾ ತನ್ನ ಮನೆಯವರಿಂದ ಆಗಲಿ ಯಾವುದೇ ಕಾರಣಕ್ಕೂ ಸೀತಾ ಮತ್ತು ಸಿಹಿ ಇಬ್ಬರಿಗೆ ನೋವಾಗದಂತೆ ನೋಡಿಕೊಳ್ಳಬೇಕು ಎಂದು ಆಲೋಚಿಸಿದ್ದಾನೆ. ಆತಂಕದಲ್ಲಿ ರುದ್ರಪ್ರತಾಪ್ ಮಾಡಿದ್ದೇನೋ. ಇತ್ತ ರುದ್ರಪ್ರತಾಪ್ ಆಸೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಅಂಜಲಿ ಜೊತೆಗೆ ಸ್ವಲ್ಪ ತೆಗೆದುಕೊಂಡಿದ್ದಾಯಿತು. ಈಗ ಅಂಜಲಿಯನ್ನು ತನ್ನ ಜೊತೆಗೆ ಇಡೀ ರಾತ್ರಿ ಇರು ಎಂದು ಹೇಳಿದ್ದಾನೆ. ಅಷ್ಟರಲ್ಲಿ ಅಶೋಕ್ ಫೋನ್ ಮಾಡಿ ಅಂಜಲಿಯ ಬಳಿ ರುದ್ರಪ್ರತಾಪ್ ಬಗ್ಗೆ ವಿಚಾರಿಸಿದ್ದಾನೆ. ಆ ವಿಚಾರ ತಿಳಿದ ರುದ್ರಪ್ರತಾಪ್ ಭಾರ್ಗವಿಗೆ ಫೋನ್ ಮಾಡಿದ್ದಾನೆ. ತನಗೆ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿಕೊಡಿ ಎಂದು ಕೇಳಿದ್ದಾನೆ. ಭಾರ್ಗವಿ ಈಗ ಸಿಹಿಯ ತಂದೆಯ ಬಗ್ಗೆ ಮಾಹಿತಿ ಕೊಟ್ಟರೆ ಎಲ್ಲ ವ್ಯವಸ್ಥೆ ಮಾಡಿಕೊಡುವ ಭರವಸೆ ಕೊಟ್ಟಿದ್ದಾಳೆ. ತಾನು ಬೀಸಿದ ಬಲೆಗೆ ಸಿಲುಕುತ್ತಾಳ ಭಾರ್ಗವಿ ರಾತ್ರಿ ರುದ್ರಪ್ರತಾಪ್ ಬಳಿ ಮಾತನಾಡುತ್ತಿದ್ದನ್ನು ರಾಮ್ ಕೇಳಿಸಿಕೊಂಡು ಬಂದಿದ್ದಾನೆ. ಎಲ್ಲಿ ಸಿಕ್ಕಿ ಬೀಳುತ್ತಾನೋ ಎಂಬ ಭಾರ್ಗವಿ ತಲೆ ಸುತ್ತುವಂತೆ ನಟಿಸಿದ್ದಾಳೆ. ವಾಣಿ ಅಕ್ಕನಿಗೆ ಮೋಸ ಮಾಡಲ್ಲ, ರಾಮ್ ಮದುವೆ ಆದಷ್ಟು ಬೇಗ ಮಾಡುತ್ತೇನೆ ಎಂದು ಮಾತನಾಡಿದ್ದಾಳೆ. ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ಭಾರ್ಗವಿ ಮಾತನಾಡಿದ್ದು ಕೇಳಿಸಿಕೊಂಡ ಧ್ವನಿಯವರು ರಾಮ್ ಮದುವೆ ಬಗ್ಗೆ ಭಾರ್ಗವಿ ಹೆಚ್ಚು ತಲೆ ಕೆಡಿಸಿಕೊಂಡಿದ್ದಾಳೆ ಎಂದುಕೊಂಡಿದ್ದಾರೆ. ಆದರೆ ಭಾರ್ಗವಿ ಸೀತಾಳಿಗೆ ಬಲೆ ಬೀಸಲು ಹೋಗಿ ತಾನೇ ಸಿಲುಕಿ ಬೀಳ್ತಾಳೆ ಎಂಬ ಅನುಮಾನ ಹೊಸದಾಗಿ ಮೂಡಿದೆ. ಮುಂದೇನಾಗುತ್ತೆ ಎಂಬ ಕುತೂಹಲ ಮೂಡಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.